ನೋಡೋಣ. 19ನೇ ಪ್ರಶ್ನೆ. ಚಿತ್ರದಲ್ಲಿ ಟಿಪಿ ಮತ್ತು ಟಿಕ್ಯೂಗಳು ಸ್ಪರ್ಶಕಗಳನ್ನು ಓ ಕೇಂದ್ರದ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ನಿಂದ ಎಳೆದಿದೆ. ಸೊ ಏನ್ ಮಾಡ್ತಾ ಇದಾರೆ, ಪಿಟಿ ಮತ್ತು ಪಿಕ್ಯೂ ಅನ್ನೋ ಸ್ಪರ್ಶಕವನ್ನ ಬಾಹ್ಯ ಬಿಂದು ಟಿ ನಿಂದ ಈ ಒಂದು ವೃತ್ತಕ್ಕೆ ಎಳೆದಿದಾರಂತೆ. ಸೊ ಇಲ್ಲಿ ಕೋನ ಪಿಒ ಕ್ಯೂ, ಸೊ ಕೋನ ಪಿಒ ಕ್ಯೂ ಎಷ್ಟಿದೆ, 110 ಡಿಗ್ರಿ. ಆದರೆ ಕೋನ ಪಿಟಿಕ್ಯೂ ನ ಅಳತೆಯನ್ನ ಕಂಡು ಹಿಡಿಯಿರಿ. ಸೊ ಇದು ಕೂಡ ಹಾಗೆ ನಾವು ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ. ಸೊ ಏನು, ತ್ರಿಭುಜ, ಸೊ ಈ ಚತುರ್ಭುಜ ಪಿಒ ಕ್ಯೂ ಟಿ ಅನ್ನೋ ಚತುರ್ಭುಜದ ಒಳಕೋನಗಳ ಮೊತ್ತ ಏನಾಗುತ್ತೆ, 360 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಕೋನ ಪಿ ಅಧಿಕ್ ಕೋನ ಕ್ಯೂ ಅಧಿಕ್ ಕೋನ ಓ ಅಧಿಕ್ ಕೋನ ಟಿ ಏನಾಗುತ್ತೆ ಮಕ್ಕಳೇ, 360 ಡಿಗ್ರಿ ಆಗುತ್ತೆ. ಸೊ ಅದೇ ರೀತಿ ನಿಮ್ಗೇನ್ ಗೊತ್ತಿದೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನ್ ಮಾಡುತ್ತೆ, ಲಂಬವಾಗಿರುತ್ತೆ. ಹಾಗಾದ್ರೆ ಒ ಪಿ ಟಿ ಏನು 90 ಡಿಗ್ರಿ, ಅದೇ ರೀತಿ ಒ ಕ್ಯೂ ಟಿ ಕೂಡ ಏನಾಯ್ತು 90 ಡಿಗ್ರಿ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಈ 3 ಕೋನಗಳ ಸಹಾಯದಿಂದ 4ನೇ ಕೋನ ಟಿ ಅನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಕೋನ ಪಿ ಎಷ್ಟು, 90 ಅಧಿಕ್ ಕೋನ ಕ್ಯೂ ಎಷ್ಟು, 90 ಅಧಿಕ್ ಕೋನ ಓ ಎಷ್ಟಿದೆ, 110 ಡಿಗ್ರಿ ಅಧಿಕ್ ಕೋನ ಟಿ ಬರೋಬ್ಬರಿ ಎಷ್ಟಾಗುತ್ತೆ, 360 ಡಿಗ್ರಿ. ಸೊ ಹಾಗಾದ್ರೆ 90 90 ಎಷ್ಟಾಯ್ತು, 180. 180 ಅಧಿಕ್ 110 ಎಷ್ಟಾಯ್ತು, 290 ಡಿಗ್ರಿ. ಸೊ 290 ಡಿಗ್ರಿ ಅಲ್ವಾ, ಅಧಿಕ್ ಕೋನ ಟಿ ಬರೋಬ್ಬರಿ ಎಷ್ಟಾಯ್ತು, 360 ಡಿಗ್ರಿ ಆಯ್ತು. ಸೊ ಇದೇನಾಯ್ತು, ಈಗ ಕೋನ ಟಿ ಬರೋಬ್ಬರಿ ಎಷ್ಟಾಯ್ತು, 360 ಡಿಗ್ರಿ ಮೈನಸ್ 290 ಡಿಗ್ರಿ. ಹಾಗಾದ್ರೆ ಕೋನ ಟಿ ಬರೋಬ್ಬರಿ ಎಷ್ಟಾಯ್ತು, 360 ಡಿಗ್ರಿ ಮೈನಸ್ 290 ಡಿಗ್ರಿ ಎಷ್ಟಾಗುತ್ತೆ, 16ರಲ್ಲಿ 9 ಹೋದ್ರೆ 7, ಸೊ 0. ಸೊ ಎಷ್ಟಾಯ್ತು, ಕೋನ ಟಿ ಎಷ್ಟಾಯ್ತು ಮಕ್ಕಳೇ, 70 ಡಿಗ್ರಿ ಬಂತು. ಹಾಗಾದ್ರೆ ಕೋನ ಪಿ ಟಿ ಕ್ಯೂ ಎಷ್ಟಾಯ್ತು, 70 ಡಿಗ್ರಿ ಆಯ್ತು. ಪಿ ಟಿ ಕ್ಯೂ ನ ಅಳತೆ 70 ಡಿಗ್ರಿ. ಹಾಗಾದ್ರೆ ಈ ಒಂದು 19ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಗುತ್ತದೆ. ಸೊ ಈಗ ನಾವೇನ್ ಮಾಡಿದ್ವಿ, ಇಲ್ಲಿವರೆಗೂ 1ರಿಂದ 19ರವರೆಗೂ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಈ ವೃತ್ತದಲ್ಲಿ ನಾವು 19 MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ನಾವು ಈ ಒಂದು ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಈ ಒಂದು MCQ ಟೈಪ್ಸ್ ಕ್ವಶನ್ ಸಾಲ್ವ್ ಮಾಡಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಸೊ ಕೇಳ್ಬೋದು. ಸೊ ಹಾಗಾದ್ರೆ ಇಲ್ಲಾಂದ್ರೆ ನಾನು ಇಲ್ಲಿ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್.